ಹಲೋ, ಇವತ್ತಿನ ವಿಡಿಯೋದಲ್ಲಿ ರಿಸೆಪ್ಷನ್ ವಿಡಿಯೋ ಹಾಗೂ ಮುಹೂರ್ತದ ವಿಡಿಯೋನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಲಾಸ್ಟ್ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ. ಅವುಗಳನ್ನ ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಮ್ಮೆ ನೋಡ್ಕೊಂಡು ಬನ್ನಿ. ಮೊದಲಿಗೆ ಈಗ ನಾವು ಚೌಲ್ಟ್ರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಅದಕ್ಕಿಂತ ಮುಂಚೆ ಮನೆಯಲ್ಲಿ ಕೆಲವೊಂದು ಪೂಜೆ ಇತ್ತು, ಅದನ್ನ ಮುಗಿಸ್ಕೊಂಡು ಚೌಲ್ಟ್ರಿಗೆ ಹೋಗ್ಬೇಕಾಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ರೆಡಿಯಾಗಿ ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನ ಮಾಡ್ಕೊಳ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು, ಎಲ್ಲರೂ ಸಹ ರೆಡಿಯಾಗಿ ಬಂದು ಕೂತ್ಕೊಂಡಿದ್ವಿ. ಅದಾದ್ಮೇಲೆ ಹುಡುಗಿನೂ ಸಹ ರೆಡಿಯಾಗಿ ಬಂದು, ಇನ್ನು ನನ್ನ ಚಾನಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ರೀತಿಯಾಗಿ ಮತ್ತೊಮ್ಮೆ ಅರಿಶಿನ ಕುಂಕುಮವನ್ನ ಇಟ್ಟು ಡೈರೆಕ್ಟ್ ಆಗಿ ಚೌಟ್ರಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಮೊದಲಿಗೆ ಇಲ್ಲಿ ಅತ್ತೆ ಅರಿಶಿನ ಕುಂಕುಮವನ್ನ ಇಟ್ಟು ಪೂಜೆಯನ್ನ ಮಾಡಿದ್ರು. ಸೊ ಎಲ್ಲರೂ ಸಹ ಹುಡುಗಿಗೆ ಆಶೀರ್ವಾದವನ್ನ ಮಾಡಿದ್ವಿ. ಅದಾದ್ಮೇಲೆ ಹುಡುಗಿನೂ ಸಹ ಎಲ್ಲಾರ್ಗು ಅರಿಶಿನ ಕುಂಕುಮವನ್ನ ಕೊಟ್ಟು, ನಾವು ಸಹ ಅರಿಶಿನ ಕುಂಕುಮವನ್ನ ತಗೊಂಡು ಹುಡುಗಿಗೆ ಬ್ಲೆಸ್ ಮಾಡಿದ್ವಿ. ಅದಾದ್ಮೇಲೆ ನಾವೆಲ್ಲ ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಂತರ ಅದಾದ್ಮೇಲೆ ಎಲ್ಲರೂ ಸಹ ಚೌಟ್ರಿ ಕಡೆಗೆ ಹೋಗ್ತಾ ಇದೀವಿ. ನೋಡಿ, ನಾವು ಹೋಗ್ಬೇಕಾಗಿದ್ದಂತ ಡೆಸ್ಟಿನೇಷನ್ ಬಂದಿದೆ. ಸೊ ಈಗ ನಾವು ಚೌಟ್ರಿ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಸೊ ಗಾಡಿಯನ್ನ ಅಲ್ಲಿ ಪಾರ್ಕ್ ಮಾಡಿ ಈಗ ಒಳಗಡೆ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು, ಮದ್ವೆ ಆಗಿದ್ದು ರೆಸಾರ್ಟ್ ನಲ್ಲಿ. ಸೊ ರೆಸಾರ್ಟ್ ವ್ಯೂ ಹೇಗಿದೆ ಅಂತ ನಿಮ್ಮೊಂದಿಗೆ ತೋರಿಸ್ತಾ ಇದೀನಿ. ಈ ರೀತಿಯಾಗಿ ನಾವು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಈ ರೀತಿಯಾಗಿ ನಿಮಗೆ ರೆಸಾರ್ಟ್ ಕಾಣಿಸುತ್ತೆ. ಮೊದಲಿಗೆ ನಾವಿಲ್ಲಿ ವರನನ್ನ ವೆಲ್ಕಮ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ನಾವು ಡೈರೆಕ್ಟ್ ವರನ ಕಡೆಗೆ ಹೋಗ್ತಾ ಇದೀವಿ. ವರ ಪೂಜೆ ಮಾಡಬೇಕಾಗಿತ್ತು. ಆಲ್ರೆಡಿ ನೋಡ್ತಾ ಇರ್ಬೋದು, ಎಲ್ಲ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ವರ ಬರೋದಕ್ಕೆ ಇನ್ನು ಸ್ವಲ್ಪ ಟೈಮ್ ಇತ್ತು. ಅಷ್ಟರಲ್ಲಿ ನಾವು ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನ ತೆಗೆಸ್ಕೊಳ್ತಾ ಇದ್ವಿ. ಈಗ ನಾವು ವೆಲ್ಕಮಿಂಗ್ ರೂಮ್. ಸೊ ಈಗ ನಾವು ವರನನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದೀವಿ. ನಂತರ ವರನನ್ನ ವೆಲ್ಕಮ್ ಮಾಡಾದ್ಮೇಲೆ ಸ್ನಾಕ್ಸ್ ಅನ್ನ ಮತ್ತೆ ಜ್ಯೂಸ್ ಅನ್ನ ಲೈಟ್ ಆಗಿ ತಗೊಂಡ್ವಿ. ನಂತರ ಅದಾದ್ಮೇಲೆ ನಮ್ಗೆ ರೂಮ್ಸ್ ಅನ್ನ ಕೊಟ್ಟಿದ್ರು. ಸೊ ರೂಮ್ಸ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೋಗಿದ್ವಿ. ಎಲ್ಲ ಫ್ಯಾಮಿಲಿಗೂ ಒಂದೊಂದು ರೂಮ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾ ಇದ್ರು. ಸೊ ಅಲ್ಲಿಗೆ ಪೂಜೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಂತರ ಅದಾದ್ಮೇಲೆ ಊಟ ಮಾಡೋದಕ್ಕೆ ಸೊ ಡೈನಿಂಗ್ ಹಾಲ್ಗೆ ಹೋದ್ವಿ. ಸೊ ಊಟ ಮುಗಿಸ್ಕೊಂಡು ಅಲ್ಲೇ ಕೆಲವೊಂದು ರೀಲ್ ಅನ್ನ ಮಾಡ್ಕೊಂಡ್ವಿ, ನಾವು ಮತ್ತೆ ನಮ್ಮ ಮಕ್ಕಳು. ಊಟ ಎಲ್ಲ ಮುಗಿಸ್ಕೊಂಡು ಒಂದ್ ರೌಂಡ್ ಹಾಗೇನೆ ರೆಸಾರ್ಟ್ ಅನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ಸೊ ಆಲ್ರೆಡಿ ರಿಸೆಪ್ಷನ್ಗೆ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾವು ಹಾಗೆ ಈವ್ನಿಂಗ್ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಾಫಿ ಕುಡಿಯೋಣ ಅಂತ ಬಂದಿದ್ವಿ. ಸೊ ನೋಡ್ತಾ ಇರ್ಬೋದು, ಈಗ ಹಾಗೇನೆ ನೋಡ್ಕೊಂಡು ಹೋಗ್ತಾ ಇದೀವಿ. ಸೊ ಇಲ್ಲಿ ಆಲ್ರೆಡಿ ವರ ಪೂಜೆ ಎಲ್ಲ ಮುಗಿತ್ತು, ಮತ್ತೆ ರಿಸೆಪ್ಷನ್ಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಮಕ್ಕಳನ್ನು ಸಹ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಈಗ ಟೀ ಮತ್ತೆ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದೀವಿ. ಸೊ ಟೀ ಮತ್ತು ಕಾಫಿ ಎಲ್ಲ ಕುಡ್ಕೊಂಡಾದ್ಮೇಲೆ ಈಗ ರಿಸೆಪ್ಷನ್ಗೆ ರೆಡಿ ಆಗಕ್ಕೆ ಹೋದ್ವಿ. ಸೊ ಆಲ್ರೆಡಿ ಈ ರೀತಿಯಾಗಿ ರಿಸೆಪ್ಷನ್ಗೆ ರೆಡಿಯಾಗಿ ಹೋಗ್ತಾ ಇದೀವಿ. ಇಲ್ಲೂ ಸಹ ಪಕ್ಕದ ರೂಮಲ್ಲಿ ಎಲ್ಲರೂ ರೆಡಿ ಆಗಿದ್ರು. ಸೊ ಈ ರೀತಿಯಾಗಿ ಎಲ್ಲರೂ ಸಹ ರೆಡಿಯಾಗಿ ರಿಸೆಪ್ಷನ್ ನಡೀತಿರುವಂತ ಜಾಗಕ್ಕೆ ಹೋದ್ವಿ.
ಅಲ್ಲೂ ಸಹ ಆಸ್ ಯೂಶುವಲ್ ಫೋಟೋ ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಿಬಿಟ್ವಿ. ಈ ರೀತಿಯಾಗಿ ರಿಸೆಪ್ಷನ್ಗೆ ಡೆಕೋರೇಷನ್ ಮಾಡಿದ್ರು. ನೋಡಿ, ಈಗ ರಿಸೆಪ್ಷನ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಆಲ್ರೆಡಿ ತುಂಬಾ ಜನ ಬಂದಿದ್ರು, ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಹುಡುಗ ಹುಡುಗಿ ಎಂಟ್ರಿಯನ್ನ ಕೊಟ್ಟು ಅವ್ರ ಎಂಟ್ರಿ ಮಾತ್ರ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯ್ತು. ಸೊ ಅದಾದ್ಮೇಲೆ ಅಲ್ಲಿ ಕೆಲವೊಂದು ಫೋಟೋ ಶೂಟ್ ನಡೀತಾ ಇತ್ತು. ಸೊ ಅಲ್ಲಿ ನಾವು ಫೋಟೋಗಳನ್ನ ತೆಗೆಸ್ಕೊಂಡ್ವಿ, ಫ್ಯಾಮಿಲಿ ಫೋಟೋಸ್ಗಳು. ನಂತರ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಸ್ನ್ಯಾಕ್ಸ್ ಅನ್ನ ತಿನ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ನಂತರ ಅದಾದ್ಮೇಲೆ ಸ್ವಲ್ಪ ಹೊತ್ತು ಸ್ಟೇಜ್ ಮೇಲೆ ಹೋಗಿ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಊಟಕ್ಕೆ ಹೋದ್ವಿ. ಸೊ ಊಟನೂ ಸಹ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನನ್ನ ತಂಗಿ ನಮ್ಮ ಅಕ್ಕನ ಮಗನ ಜೊತೆಗೆ ಒಂದು ಕಾಮಿಡಿ ವಿಡಿಯೋನ ಮಾಡಿದ್ರು, ತುಂಬಾ ಫನ್ನಿ ಆಗಿತ್ತು. ನಿಮ್ಮ ತ್ವಚೆಯ ರಹಸ್ಯ ಏನು? ಇಷ್ಟು ದೊಡ್ಡ ಮಗ ಇರಲು ಕಾರಣ? ಅದಾದ್ಮೇಲೆ ಎಲ್ಲರೂ ಸಹ ಹಾಗೆ ಲಾನ್ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಮಾತಾಡ್ಕೊಂಡು ಕೂತಿದ್ವಿ. ಇಲ್ಲಿ ನಾವೆಲ್ಲ ಸ್ವಾತಿನ ಫುಲ್ ರೇಗಿಸ್ತಾ ಇದ್ವಿ. ಅವ್ರ ಅಣ್ಣಂದ್ರೆ ಯಾರು ಬಂದಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಾವು ನಮ್ಮ ತಮ್ಮನೇ ಬೆಸ್ಟ್, ನಿಮ್ಮ ಅಣ್ಣಂದ್ರೆ ಬೆಸ್ಟ್ ಅಂತ ರೇಗಿಸ್ತಾ ಇದ್ವಿ. ಅವಳು ಅದಕ್ಕೆ ವಿಡಿಯೋ ಮಾಡ್ಕೊಂಡು ಅವ್ರ ಅಣ್ಣಂದ್ರಿಗೆ ಹೇಳ್ತಾ ಇದ್ರು. ಇಲ್ಲಿ ಇವರು ಇದಕ್ಕೆ ವಾಯ್ಸ್ ಓವರ್ ಬೇರೆ ಕೊಡ್ತಾ ಇದ್ರು ಮಕ್ಕಳೆಲ್ಲ. ನಂತರ ಅದಾದ್ಮೇಲೆ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಸ್ಟೇಜ್ ಮೇಲೆ ಹೋಗಿ ವಿಡಿಯೋ ಮತ್ತೆ ಕೆಲವೊಂದು ಫೋಟೋಗಳನ್ನ ಹುಡುಗ ಹುಡುಗಿ ಜೊತೆಗೆ ತೆಗೆಸ್ಕೊಂಡ್ವಿ. ನೋಡ್ತಾ ಇರ್ಬೋದು, ಇದು ಫುಲ್ಲು ನಮ್ಮ ಫ್ಯಾಮಿಲಿ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ ರಿಸೆಪ್ಷನ್ ಅಲ್ಲಂತೂ. ಅದಾದ್ಮೇಲೆ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ರು, ಅವರೊಟ್ಟಿಗೂ ಸಹ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡು ಮತ್ತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೆ ಅದಾದ್ಮೇಲೆ ನಾವೆಲ್ಲ ಫುಲ್ ನಮ್ಮ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಕೆಲವೊಂದು ಫೋಟೋಸ್ಗಳನ್ನ ಅಟ್ಯಾಚ್ ಮಾಡಿದ್ವಿ ನಮ್ಮ ಗ್ಯಾಂಗ್ ಜೊತೆಗಿರುವಂಥದ್ದು. ಮತ್ತೆ ನಮ್ಮ ಫ್ಯಾಮಿಲಿ ಫೋಟೋಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ವಿ. ಇದೆಲ್ಲ ಆದ್ಮೇಲೆ ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೈಟ್ ಅರಿಶಿನ ಶಾಸ್ತ್ರ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಫುಲ್ಲು ಎಲ್ಲಾರು ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ ಅರಿಶಿನ ಶಾಸ್ತ್ರಕ್ಕೆ ಆಲ್ರೆಡಿ. ಸೊ ರಿಸೆಪ್ಷನ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು, ಈಗ ಅರಿಶಿನ ಶಾಸ್ತ್ರಕ್ಕೆ ಹೋಗ್ಬೇಕು. ಇಲ್ಲಿ ಆಲ್ರೆಡಿ ಅರಿಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಒಬ್ಬೊಬ್ರೆ ಹೋಗಿ ಹುಡುಗ ಹುಡುಗಿಗೆ ಅರಿಶಿನವನ್ನ ಹಚ್ಚಿದ್ವಿ. ಒಟ್ಟು 3 ಸರಿ ನಾವು ಅರಿಶಿನವನ್ನ ಹಚ್ಚಿದ್ವಿ. ಅದಾದ್ಮೇಲೆ ನೈಟ್ ಹೋಗಿ ಫುಲ್ ರಿಲ್ಯಾಕ್ಸ್ ಆಗಿ ಮಾರ್ನಿಂಗ್ ಮುಹೂರ್ತಕ್ಕೆ ಈ ರೀತಿಯಾಗಿ ರೆಡಿ ಆಗಿದೆ. ಮಾರ್ನಿಂಗ್ ಮುಹೂರ್ತ 10:30 ಆಗಿರೋದ್ರಿಂದ ನಾವು ಸ್ವಲ್ಪ ಬೇಗನೆ ರೆಡಿ ಆಗಿಬಿಟ್ಟು ಹೋಗಿದ್ವಿ.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ. ಅದಾದ್ಮೇಲೆ ನನ್ನ ಮಗಳನ್ನು ಸಹ ರೆಡಿ ಆಗಿದ್ಲು. ನಮ್ಮ ಫ್ಯಾಮಿಲಿ ಫುಲ್ ರೆಡಿ ಆಗಿ ಬಂದು ಕೆಲವೊಂದು ಫೋಟೋ ಶೂಟ್ಗಳನ್ನ ಮಾಡಿಸ್ಕೊಂಡು ಮಾರ್ನಿಂಗ್ ಟಿಫನ್ ಮಾಡಿಕೊಂಡು ಮುಹೂರ್ತ ನಡೆಯುವಂತ ಜಾಗಕ್ಕೆ ಹೋಗ್ಬೇಕಾಗಿತ್ತು. ಅಷ್ಟರಲ್ಲಿ ನನ್ನ ತಂಗಿ ಮಗಳನ್ನು ಸಹ ಬಂದು ಅವಳು ಸಹ ಕೆಲವೊಂದು ವಿಡಿಯೋಗಳನ್ನ ಮಾಡಿಕೊಂಡ್ರು. ನಂತರ ನಾವಲ್ಲಿ ಮುಹೂರ್ತ ನಡೀತಿದ್ದಂತ ಜಾಗಕ್ಕೆ ಹೋದ್ವಿ. ಹುಡುಗಿ ಮಾತ್ರ ತುಂಬಾ ಚೆನ್ನಾಗಿ ಎಂಟ್ರಿ ಕೊಟ್ಲು. ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೆ ಮಾತ್ರ ಸೂಪರ್ ಅಂತಾನೆ ಅನಿಸ್ತು. ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಮುಹೂರ್ತಕ್ಕೆ ಎಷ್ಟೊಂದು ಜನ ಸೇರಿದ್ರು ಅಂತ. ಸೊ ನಾವು ಸಹ ಮುಹೂರ್ತ ನಡೆಯುವಂತ ಜಾಗದಲ್ಲಿ ಹೋಗಿದ್ವಿ. ನೋಡಿ ಎಲ್ಲರೂ ಸಹ ತಾಳಿ ಕಟ್ಟುವಂತ ಗಳಿಗೆಗೆ ವೇಟ್ ಮಾಡ್ತಾ ಇದ್ವಿ. ಫೈನಲಿ ತಾಳಿಯನ್ನ ಕಟ್ಟಿದ್ರು. ಸೊ ಎಲ್ಲರೂ ಸಹ ಅಕ್ಷತೆಗಳನ್ನ ಹಾಕಿ ಬ್ಲೆಸ್ ಮಾಡಿದ್ವಿ. ತುಂಬಾನೇ ಖುಷಿ ಅನ್ನಿಸ್ತು. ತುಂಬಾ ಚೆನ್ನಾಗಾಯ್ತು ಮದ್ವೆ ಅಂತೂ. ನೋಡ್ತಾ ಇರ್ಬೋದು ನಾವು ಫುಲ್ ಗ್ಯಾಂಗ್ ಇದೆ ಕುತ್ಕೊಂಡಿದ್ವಿ. ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ನನ್ನ ತಂಗಿ ಜೊತೆ ತೆಗೆಸ್ಕೊಂಡಿದೆ. ಸೊ ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ಸಹ ಕೆಲವೊಂದು ಫೋಟೋ ಮತ್ತೆ ವಿಡಿಯೋಗಳನ್ನ ತೆಗೆಸ್ಕೊಂಡ್ವಿ. ಮತ್ತೆ ನಮ್ಮ ಕಸಿನ್ಸ್ ಜೊತೆನೂ ಸಹ ಕೆಲವೊಂದು ಫೋಟೋಸ್ಗಳನ್ನ ತೆಗೆಸ್ಕೊಂಡಿದ್ದೆ. ಅವುಗಳನ್ನು ಸಹ ಇದರೊಟ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಒಂದು ಕೆಲವೊಂದು ಥೀಮ್ ಅಲ್ಲಿ ಐಡಲ್ಸ್ ಅನ್ನ ಇಟ್ಟಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಗೆ ಹಳದಿ ಸೆರೆಮನಿಯಿಂದ ಮಾತುಕತೆಯಿಂದ ಹಿಡಿದು ಮದುವೆವರೆಗೂ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಈ ರೀತಿಯಾಗಿ ಪುಟ್ಟ ಪುಟ್ಟ ಐಡಲ್ಸ್ ಮುಖಾಂತರ ತೋರಿಸಿದ್ರು. ತುಂಬಾನೇ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಎಷ್ಟು ಕ್ಯೂಟ್ ಆಗಿ ಪುಟ್ಟ ಪುಟ್ಟದಾಗಿತ್ತು ಅಂತ. ಅದಾದ್ಮೇಲೆ ನಾವು ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡಿದ್ವಿ. ಈ ರೀತಿಯಾಗಿ ಕೊಲೇಜ್ ಮಾಡಿ ಹಾಕಿದ್ದೀನಿ. ಸೊ ನಮ್ಮ ಕಸಿನ್ಸ್ ಜೊತೆಗೆಲ್ಲ ಫೋಟೋಸ್ ಅನ್ನ ಹಾಕಿದೆ. ಫೈನಲಿ ಒಬ್ಬೊಬ್ಬರೇ ಕಸಿನ್ಸ್ ಎಲ್ಲ ಬಾಯ್ ಮಾಡಿ ಹೋಗ್ತಾ ಇದ್ರು ಮನೆಗೆ. ನಂತರ ನಾವು ಸಹ ಫೈನಲ್ ಆಗಿ ಮನೆಗೆ ಹೋಗೋಕೆ ಅಕ್ಕ ಬಾವಂಗೆ ಹೇಳಿ ರೂಮ್ಗೆ ಬಂದು ಮತ್ತೊಮ್ಮೆ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಫುಲ್ಲು ಒಂಥರ ಬೇಜಾರಾಗ್ತಾ ಇತ್ತು, ಒಂಥರ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ನನ್ನ ತಂಗಿ ಅಳ್ತಾ ಇದ್ಲು, ಎಲ್ಲಾದ್ರೂ ಬಿಟ್ಟು ಹೋಗ್ತಾ ಇದೀವಿ ಅಂತ. ಸುಮ್ಮನೆ ಫನ್ನಿಯಾಗಿ ಹಾಗೆ ಮಾತಾಡ್ತಾ ಇದ್ವಿ. ಬಟ್ ಲಿಟ್ರಲಿ ಎಲ್ಲರೂ ಸಹ ತುಂಬಾ ಬೇಜಾರ್ ಮಾಡ್ಕೊಂಡ್ವಿ. ಯಾಕಂದ್ರೆ 4 ದಿವಸ ತುಂಬಾನೇ ಚೆನ್ನಾಗಿ ಜೊತೆಗಿದ್ದು ಸಖತ್ ಎಂಜಾಯ್ ಮಾಡಿದ್ವಿ. ಸೊ ನಮ್ಮ ತಮ್ಮನ ಹೆಂಡತಿ ಸಹ ಅವರು ಸಹ ಊರಿಗೆ ಹೊರಟರು. ನನ್ನ ತಮ್ಮ ಮತ್ತೆ ನನ್ನ ತಂಗಿ ಮತ್ತೊಂದು ಗಾಡಿಲಿ ಹೋದ್ರು. ನಾನು ಮತ್ತೆ ನನ್ನ ತಂಗಿ ಇನ್ನೊಂದು ಗಾಡಿ ಹೊರಟ್ವಿ. ಈ ರೀತಿಯಾಗಿ ಫೈನಲ್ ಆಗಿ ಎಲ್ಲಾರ್ಗೂ ಸಹ ಬಾಯ್ ಮಾಡಿ ನಮ್ಮ ಮನೆಗಳಿಗೆ ಹೋಗ್ತಾ ಇದೀವಿ.
ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ರೀತಿಯಾಗಿ ನಾವು 4 ದಿನ ಪೂರ್ತಿಯಾಗಿ ಎಂಜಾಯ್ ಮಾಡಿದ್ವಿ, ಫನ್ ಮಾಡಿದ್ವಿ. ಮತ್ತೆ ಸೂಪರ್ ಮೆಮೊರಿ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.